ಕುಡಿದು ಅಡ್ಡಾದಿಡ್ಡಿ ಕಾರು ಚಲಾಯಿಸಿ ಕಾರು ಚಾಲಕ ಸಾವನ್ನಪ್ಪಿದ್ದಾನೆ ಎಂದು ನೋಡುಗರು ಹೇಳಿದ್ರು. ಆದರೆ ಅದು ಅಪಘಾತವಲ್ಲ, ಇದು ಮರ್ಡರ್ ಎಂದು ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾನಲ್ಲಿ ಬಯಲಾಗಿದೆ. ಹಾಗಾದ್ರೆ ಈ ಕೊಲೆಯ ಹಿಂದಿನ ಸ್ಟೋರಿ ಏನು? ಇಲ್ಲಿದೆ ಆ ಕುರಿತ ಕಂಪ್ಲೀಟ್ ಡೀಟೇಲ್. ಕ್ರಿಕೆಟರ್ ಪ್ರಶಾಂತ್ ಸಾವು ಆಕ್ಸಿಡೆಂಟ್ ಅಲ್ಲ, ಮರ್ಡರ್. ಕೊಲೆಯ ಅಸಲಿಯತ್ತು ಬೆಚ್ಚಿಟ್ಟ ಕಾರಿನ ಡ್ಯಾಶ್ ಬೋರ್ಡ್. ಕಾಂಪೌಂಡ್ಗೆ ಡಿಕ್ಕಿ ಹೊಡೆಸಿ ಕೊಂದ ಕಿರಾತಕ ಅರೆಸ್ಟ್. ವ್ಯಕ್ತಿಯೋರ್ವ ವೇಗವಾಗಿ ಸಾಗುತ್ತಿದ್ದ ಕಾರಿನ ಡೋರ್ನಲ್ಲಿ ನೇತಾಡುತ್ತಾ ಕಾರು ನಿಲ್ಲಿಸು ಎಂದು ಅರುಚಾಡುತ್ತಿದ್ದ. ನಿಲ್ಲಿಸದಿದ್ದರೆ ನನ್ನ ಸಾವಿಗೆ ಕಾರಣ ನೀನೇ ಎಂದು ಹೇಳಿದ ಕೆಲವೇ ಕ್ಷಣಗಳಲ್ಲಿ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಎಸ್, ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಸಮೀಪದ ಕಮ್ಮಸಂದ್ರ ಗ್ರಾಮದಲ್ಲಿ. ಮರಕ್ಕೆ ಡಿಕ್ಕಿಯಾದ ಪ್ರಶಾಂತ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಎಂದು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದರು. ಆದರೆ ಕಾರಿನ ಚಾಲಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದ. ಸ್ಥಳಕ್ಕಾಗಮಿಸಿದ ಹೆಬ್ಬಗೋಡಿ ಪೊಲೀಸರು ಮತ್ತು ಮೃತ ಪ್ರಶಾಂತ್ ಸ್ನೇಹಿತರು ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾ ದೃಶ್ಯ ಕಂಡು ಶಾಕ್ ಆಗಿದ್ದಾರೆ. ಕಾರು ಚಲಾಯಿಸುತ್ತಿದ್ದ ರೋಷನ್ ಹೆಗಡೆ ಎಂಬಾತ ಕಾರಿನ ಕಿಟಕಿ ಡೋರ್ ಹಿಡಿದು ನೇತಾಡುತ್ತಿದ್ದ ಮೃತ ಪ್ರಶಾಂತ್ನನ್ನ ಮಾರು ದೂರ ಎಳೆದೊಯ್ದ ರಸ್ತೆ ಬದಿಯ ಮರ ಕಾಂಪೌಂಡ್ಗೆ ಗೋಡೆಗೆ ಡಿಕ್ಕಿ ಹೊಡೆಸಿ ಕೊಲೆ ಮಾಡಿದ್ದಾನೆ. ಲೈಟ್ ವಿಚಾರ ಸ್ವಲ್ಪ ಗಲಾಟೆ ಆಯಿತು. ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಅಲ್ಲೇ ಬೀರ್ ಬಾಟ್ಲಿಂದ ಈ ರೋಷನ್ ಹೆಗಡೆಗೆ ಮತ್ತು ಪ್ರಶಾಂತ್ ಇವರಲ್ಲಿ ಗಲಾಟೆ ಆಗಿ ಈ ಯಾರು ರೋಷನ್ ಹೆಗಡೆ ಆಗಿದ್ರು ಅವರಿಗೆ ಪ್ರಶಾಂತ್ ಅನ್ನೋರು ಬೀರ್ ಬಾಟ್ಲಿಂದ ಹೊಡೆದಿದ್ದಾರೆ. ಅದಕ್ಕೆ ನಾಲಿಗೆ ಅವ್ರಿಗೆ ಗಂಟಾಗಿದೆ. ಇನ್ನು ನನ್ನ ಮಗ ಅಪಘಾತದಲ್ಲಿ ಸಾವನ್ನಪ್ಪಿಲ್ಲ, ಕೊಲೆ ಮಾಡಲಾಗಿದೆ ಎಂದು ಮೃತ ಪ್ರಶಾಂತ್ ತಾಯಿ ಅಪಘಾತ ಪ್ರಕರಣಕ್ಕೆ ಟ್ವೀಟ್ ನೀಡಿದ್ದಾರೆ. 33 ವರ್ಷ ಆದರೂ ಮೃತ ಪ್ರಶಾಂತ್ ಮದುವೆಯಾಗಿರಲಿಲ್ಲ. 2 ತಿಂಗಳಲ್ಲಿ ಮದುವೆ ಮಾಡಲು ಹೊಸ ಮನೆ ಕೂಡ ನಿರ್ಮಾಣ ಮಾಡಿದ್ದೆವು. ನಿನ್ನೆ ಬೆಳಗ್ಗೆಯಿಂದ ಫೋನ್ ಮಾಡಿದ್ರೂ ಮನೆಗೆ ಬಂದಿರಲಿಲ್ಲ. ನಿನ್ನೆ ಕ್ರಿಕೆಟ್ ಮ್ಯಾಚ್ ಸೋತಿದ್ದಕ್ಕೆ ಬೇಸರದಲ್ಲಿದ್ದು ಸಂಜೆ ಮನೆಯಿಂದ ಹೊರ ಹೋಗಿದ್ದನು. ರಾತ್ರಿ 9:30 ಸುಮಾರಿಗೆ ನಿಮ್ಮ ಮಗನಿಗೆ ಅಪಘಾತ ಆಗಿದೆ ಎಂದು ಟೋಲ್ ಹುಡುಗರು ತಿಳಿಸಿದ್ರು. ಆಸ್ಪತ್ರೆಗೆ ಹೋಗಿ ನೋಡಿದಾಗ ಮಗ ಸಾವನ್ನಪ್ಪಿದ್ದನು. ಆದರೆ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾ ದೃಶ್ಯ ಮತ್ತು ಘಟನೆ ಆಧಾರಿತ ಸ್ಥಳದ ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾಗಳ ದೃಶ್ಯಗಳ ಪರಿಶೀಲನೆ ವೇಳೆ ಆರೋಪಿ ರೋಷನ್ ಹೆಗಡೆ ಕೊಲೆ ಮಾಡುವ ಉದ್ದೇಶದಿಂದ ಆಕ್ಸಿಡೆಂಟ್ ಮಾಡಿದ್ದಾನೆ ಎಂದು ಮೇಲ್ನೋಟಕ್ಕೆ ತಿಳಿಯುತ್ತದೆ. ಚೇತನ್ ಎಂಬುವರು ಸ್ಥಳೀಯ ಶಾಸಕ ಬಿ ಶಿವಣ್ಣ ಹುಟ್ಟುಹಬ್ಬದ ಪ್ರಯುಕ್ತ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದು ಅವರೇ ಕೊಲೆ ಮಾಡಿಸಿದ್ದಾರೆ. ನಮ್ಮ ಮಗ ಏನಾದರೂ ತಪ್ಪು ಮಾಡಿದ್ದರೆ ಒಂದು ಏಟು ಹೊಡೆದು ಬುದ್ಧಿ ಕಲಿಸಬೇಕಿತ್ತು, ಆದರೆ ಕೊಲೆ ಮಾಡಿದ್ದಾರೆ ಎಂದು ಮೃತನ ತಾಯಿ ಕಣ್ಣೀರು ಹಾಕಿದ್ದಾರೆ. ಆಗಿದೆ ಅಂತ ಹೇಳಿದ್ರು. ಹೋಗಷ್ಟೊತ್ತಿಗೆ ಅಲ್ಲೇ ಹಾಸ್ಪಿಟ್ಲಲ್ಲಿ ಹಾಕವ್ರೆ. ಆ ಮಗು ಬೈಲಾಡ ತೊಟ್ಟು ನೀರು ಕೂಡ ಬಿಟ್ಟಿಲ್ಲ, ಅವನ್ನ ನೋಡೋಕ್ಕಾಗಿಲ್ಲ. ಒಟ್ನಲ್ಲಿ ಕ್ರಿಕೆಟ್ ಬಗ್ಗೆ ಹುಚ್ಚು ಪ್ರೀತಿ ಹೊಂದಿದ್ದ ಮೃತ ಪ್ರಶಾಂತ್ ಟೂರ್ನಮೆಂಟ್ನಲ್ಲಿ ಸೋತಿದ್ದಕ್ಕೆ ಬೇಸರಗೊಂಡು ಟ್ರೋಫಿ ಗೆದ್ದ ಆರೋಪಿ ಶಿವಾಜಿ ಬಾಯ್ಸ್ ತಂಡದ ರೋಷನ್ ಜೊತೆ ಕಿರಿಕ್ ಮಾಡಿಕೊಂಡು ಇದೀಗ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿರುವ ಹೆಬ್ಬಗೋಡಿ ಪೊಲೀಸರು ಕೊಲೆಯ ಹಿಂದೆ ಯಾರಾದರೂ ಇದ್ದಾರಾ ಎಂಬುದನ್ನ ಪತ್ತೆ ಹಚ್ಚಿ ಮೃತನ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.